ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಏನಿದು PM ಕಿಸಾನ್ ಸಮ್ಮಾನ್ ಯೋಜನೆ? ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ. ವಾರ್ಷಿಕವಾಗಿ ರೈತರಿಗೆ, ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಹತ್ತತ್ರ 10 ಕೋಟಿ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು 6,000 ರೂಪಾಯಿಂದ 3 ಕಂತುಗಳ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿ ಒಂದು ಕಂತಿಗೆ 2,000 ರೂಪಾಯಿ ಅಮೌಂಟ್ ಕೊಡ್ತಾ ಇರ್ತಕ್ಕಂಥದ್ದು. ವಾರ್ಷಿಕವಾಗಿ 3 ಬಾರಿ ಆಗ್ತಾರೆ ಕೇಂದ್ರ ಸರ್ಕಾರದಿಂದ. ಸೊ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಬರ್ತಾ ಇತ್ತು, ಬಟ್ ಅದು ಕೆಲವೊಂದು ವರ್ಷಗಳಿಂದ ಅದು ಸ್ಟಾಪ್ ಆಗಿರ್ತಕ್ಕಂಥದ್ದು. ಈಗ ಕೇಂದ್ರ ಸರ್ಕಾರದಿಂದ ಮಾತ್ರ ಬರ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ವಾರ್ಷಿಕವಾಗಿ ಪ್ರತಿ 4 ತಿಂಗಳಿಗೊಮ್ಮೆ ಒಂದೊಂದ್ಸಲ 2,000 ರೂಪಾಯಿ ಬರ್ತಾ ಇತ್ತು. ಬಟ್ ಈಗ ಈ ಒಂದು ತಿಂಗಳಲ್ಲಿ ಅಥವಾ ಕಳೆದ ಒಂದು ತಿಂಗಳಲ್ಲಿ ಬರಬೇಕಾಗಿತ್ತು PM ಕಿಸಾನ್ 20ನೇ ಕಂತಿನ ಅಮೌಂಟ್. ಸೊ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ತುಂಬಾ ಡಿಲೇ ಆಗ್ತಾ ಇದೆ. ಈಗ ಹತ್ತತ್ರ ಜುಲೈ ಆಗೋಯ್ತು, ಈಗ ಆಗಸ್ಟ್ ಬರ್ತಾ ಇರ್ತಕ್ಕಂಥದ್ದು. ಆಗಸ್ಟ್ ಮೊದಲ ಅಥವಾ 2ನೇ ವಾರದಲ್ಲಿ ಬರುವಂತಹ ನಿರೀಕ್ಷೆ ಇದೆ ಅನ್ನೋದನ್ನ ಸಾಕಷ್ಟು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ PM ಕಿಸಾನ್ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಇದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ವಾರ್ಷಿಕವಾಗಿ ಪ್ರತಿಯೊಬ್ಬ ರೈತನ ಖಾತೆಗೂ ಸಹ DBT ಮುಖಾಂತರ 2,000 ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು. ಯಾರಿಗೆ ಬರ್ತಾ ಇದೆ? ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಬೇಕಾದ್ರೆ ನಾವು ಏನೇನೆಲ್ಲ ಅರ್ಹತೆಗಳನ್ನ ಹೊಂದಿರ್ಬೇಕಾಗುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಣ್ಣ ರೈತರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅತಿ ಸಣ್ಣ ರೈತರು ಇರ್ಬೋದು. ಮತ್ತೆ ಏನೇನೆಲ್ಲ ಒಂದು ಬೆನಿಫಿಟ್ ಇದರಿಂದ ಸಿಗುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಲೋನ್ ಪರ್ಪಸ್ ಮಾಡೋದಾಗಲಿ, ಕೆಲವೊಂದಿಷ್ಟು ಯೋಜನೆಗಳನ್ನ ಪಡ್ಕೊಳ್ಬೇಕಾದ್ರೆ PM ಕಿಸಾನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸ್ನೇಹಿತರೆ, ಇದುವರೆಗೂ 19 ಕಂತು, ಒಟ್ಟು 19 ಕಂತು ಬಂದಿರತಕ್ಕಂಥದ್ದು. ಫೆಬ್ರವರಿ ತಿಂಗಳಲ್ಲಿ, ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ 19ನೇ ಕಂತಿನ ಅಮೌಂಟ್ ಬಂದಿದೆ. ಈಗ ಬರ್ತಾ ಇರ್ತಕ್ಕಂಥದ್ದು 20ನೇ ಕಂತಿನ ಅಮೌಂಟ್. ಇಲ್ಲಿ ಬಹಳಷ್ಟು ಜನರಿಗೆ ಕಂಟಿನ್ಯೂಸ್ 20 ಕಂತಿನ ಅಮೌಂಟ್ ಸಹ 2,000 ರೂಪಾಯಿ ಬಂದಿರತಕ್ಕಂಥದ್ದು. ಬಟ್ ಕೆಲವರಿಗೆ ಬಂದಿಲ್ಲ. ಕೆಲವರಿಗೆ 5-6 ಕಂತು ಬಂದು ಸ್ಟಾಪ್ ಆಗಿದೆ, 10-15 ಕಂತು ಬಂದು ಸ್ಟಾಪ್ ಆಗಿದೆ. ಲಾಸ್ಟ್ ಒಂದು 17-18 ಕಂತು ಬಂದು ಸ್ಟಾಪ್ ಆಗಿರ್ತಕ್ಕಂಥದ್ದು. ಲಾಸ್ಟ್ 2 ಕಂತಿಂದ ಈಚೆಗೆ ಯಾರು KYC ಮಾಡಿಸಿರೋದಿಲ್ಲ ಅಂತವರಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 20ನೇ ಕಂತಿನ ಅಮೌಂಟ್ ಸಹ ಬರೋದಿಲ್ಲ. 19 ಬಂದಿರೋದಿಲ್ಲ, ಅವ್ರಿಗೆ 18 ಸಹ ಬಂದಿರೋದಿಲ್ಲ. ಆಗ್ಲಿಂದನೂ ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ ಬರ್ತಾನೆ ಇದೆ. ಸುಮಾರು ಜನ KYC ಮಾಡಿಸಿದ್ದಾರೆ, ಸುಮಾರು ಜನ KYC ಮಾಡಿಸಿಲ್ಲ. KYC ಮಾಡಿಸಿರೋರಿಗೆ 19ನೇ ಕಂತು ಅಮೌಂಟ್ ಬಂದಿದೆ. ಈ 20ನೇ ಕಂತಿನ ಸಹ ಅಮೌಂಟ್ ಬರುತ್ತೆ. ಯಾರಿಗೆ KYC ಮಾಡಿಸಿರೋದಿಲ್ಲ ಅಂತವರಿಗೆ ಈ ಒಂದು ಅಮೌಂಟ್ ಬರೋದಿಲ್ಲ. ಇನ್ನು ಫೇಕ್ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ, ಫೇಕ್ ಒಂದು ಬುಕ್ ದಾಖಲೆಗಳನ್ನ ಕೊಟ್ಟು ಏನ್ ತಗೊಳ್ತಾ ಇದ್ರು ಅಂತವರು ಸಹ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಬಹಳ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ. ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ KYC ಯಾರು ಮಾಡಿಸಿಲ್ಲ, ಕಂಪಲ್ಸರಿ KYC ಮಾಡಿಸಿ ಆಧಾರ್ಗೆ ಮೊಬೈಲ್ ನಂಬರು ಮತ್ತೆ ಬ್ಯಾಂಕ್ಗೆ ಒಂದು ಆಧಾರ್ ಲಿಂಕ್ ಆಗಿರ್ಬೇಕಾಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿ. ಮತ್ತೆ ಬೆನಿಫಿಷಿಯರಿ ಸ್ಟೇಟಸ್ ಅನ್ನು ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬೆನಿಫಿಷಿಯರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅನ್ನೋದು ಸಹ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ನಮ್ಮ ಡಾಕ್ಯುಮೆಂಟ್ಸ್ ಅಥವಾ ನಮ್ಮ ಒಂದು ಅಪ್ಲಿಕೇಶನ್ಸ್ ಏನೋ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಶೋ ಆಗುತ್ತೆ. ಸೊ ರಿಸಲ್ಟ್ ಒಂದು ಆಪ್ಷನ್ ಮೇಲೆ ನೀವು ಒಂದ್ಸಲ ಸೈಬರ್ ಗಳಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಮೊಬೈಲ್ ನಂಬರ್ ಎತ್ಕೊಂಡು ಹೋಗಿದ್ರೆ ಅಥವಾ ಮೊಬೈಲ್ ತಗೊಂಡೋಗಿದ್ರೆ OTP ಒಂದು ಬರುತ್ತೆ, ನೀವು ಒಂದು ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಬೇಕಾದ್ರೆ. ಸೊ ಸ್ನೇಹಿತರೆ, PM ಕಿಸಾನ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ 15 ಅಥವಾ 20 ಈ ಒಂದು ಡೇಟ್ ಅಲ್ಲಿ ಬರುವಂತಹ ನಿರೀಕ್ಷೆ ಇರ್ತಕ್ಕಂಥದ್ದು. ಎಕ್ಸಾಕ್ಟ್ ಇದೇ ಡೇಟ್ ಅಂತ ಹೇಳ್ತಾ ಇಲ್ಲ ನಾನು, ಸುಮಾರು ವಿಡಿಯೋಗಳಲ್ಲಿ ಹೇಳಿರ್ತಾರೇನೋ, ಬಟ್ ನನಗೆ ಗೊತ್ತಿಲ್ಲ. 15ರಿಂದ 20ನೇ ತಾರೀಕು ಒಳಗಡೆ ಬರುವಂತಹ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು. 100% ಬರ್ಲೇಬೇಕಾಯ್ತು, ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ಕಂತು ಡಿಲೇ ಆಗಿರ್ತಕ್ಕಂಥದ್ದು. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಮೌಂಟ್ ಬರ್ತಾ ಇತ್ತು. ಅಂದ್ರೆ ಒಂದು ಕಂತಿಗೆ 2,000 ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು. ವಾರ್ಷಿಕವಾಗಿ 6,000 ರೂಪಾಯಿ ರೈತರಿಗೆ ಈ ಒಂದು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖಾಂತರ. ಅಂದ್ರೆ ಇಲ್ಲಿ ಹತ್ತತ್ರ ನಮ್ಮ ರಾಜ್ಯದಲ್ಲಿ 50 ಲಕ್ಷ ರೈತರು ಈ ಒಂದು ಯೋಜನೆ ಬೆನಿಫಿಟ್ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಒಟ್ಟಾರೆ ನಮ್ಮ ದೇಶದಲ್ಲಿ 10 ಕೋಟಿಗೂ ಹೆಚ್ಚಿನ ರೈತರಿಗೆ ಈ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆಯ ಬೆನಿಫಿಟ್ ಬರ್ತಾ ಇರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಾನು ಹೇಳಿದ್ದೆ ಕಳೆದ 1-2 ತಿಂಗಳ ಹಿಂದೆ. ಏನೋ ಯಾರ್ಯಾರೆಲ್ಲ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ರಿಜೆಕ್ಟ್ ಆಗಿರ್ತಾವೋ ಅಂತವ್ರಿಗೆ ಬರೋದಿಲ್ಲ. ಮತ್ತೆ ಈ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರು ಕರೆಕ್ಟ್ ಆಗಿದ್ರೆ ಈ ಒಂದು 19-18ನೇ ಕಂತು ಬಂದಿರೋದಿಲ್ಲ ಅಂದ್ರೆ KYC ಮಾಡಿಸಿರೋದಿಲ್ಲ. KYC ಮಾಡಿಸಿದ್ರೆ ಅದು 100% ನಿಮ್ಗೆ ಈ ಒಂದು ಕಂತು ಬಂದೇ ಬರುತ್ತೆ. ನೀವು ಬೇಕಾದ್ರೆ ನಿಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ವಿಸಿಟ್ ಮಾಡಿದ್ರೆ ಅವರು ಹೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ನಂಬರ್ ಅನ್ನ ತಗೊಂಡೋದ್ರೆ ಅವರು ಚೆಕ್ ಮಾಡಿ ಹೇಳ್ತಾರೆ ಏನ್ ಸಮಸ್ಯೆ ಆಗಿದೆ ಅಂತ. ಮತ್ತೆ ನೀವೇನಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದು ಸಹ ಅಲ್ಲೇ ಅಪ್ಲೈ ಮಾಡಬೇಕು. ಬಟ್ ಒಂದು ಇನ್ಫಾರ್ಮೇಶನ್ ನೆನಪಲ್ಲಿರ್ಲಿ, 2019 ನಂತರ ನೀವು ಏನು ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಅಂತವರು ಎಲಿಜಿಬಲ್ ಇರೋದಿಲ್ಲ.
ಅದರಲ್ಲಿ ಪೌತಿ ಖಾತೆ ಯಾರು ಮಾಡಿಸ್ಕೊಂಡಿರ್ತಾರ ಅಂತವ್ರು ಎಲಿಜಿಬಲ್ ಇರುತ್ತಾರೆ ಅನ್ನೋ ಒಂದು ಮಾಹಿತಿ ಸಹ ಸಿಗ್ತಾ ಇರ್ತಕ್ಕಂಥದ್ದು. 2019 ನಂತರ ಪೌತಿ ಖಾತೆ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಯೋಜನೆ ಬೆನಿಫಿಟ್ ತಗೊಳ್ಬಹುದು. ಆದ್ರೆ 2019 ನಂತರ ನೀವು ನಾರ್ಮಲ್ ಆಗಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಬೆನಿಫಿಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇದಿಷ್ಟು ಮೇಜರ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್. ಆದಷ್ಟು ನಿಮ್ಮ ಸುತ್ತಮುತ್ತಲ ರೈತ ಬಾಂಧವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಎಷ್ಟೋ ಜನ ಈ KYC ಮಾಡಿಸ್ದೆ ಈ ಒಂದು ಅಮೌಂಟ್ ನ ಮಿಸ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಈ KYC ನ ಮಾಡಿಸಿ. DBT ಮುಖಾಂತರ ನೇರವಾಗಿ ಕೇಂದ್ರ ಸರ್ಕಾರದಿಂದ ಈ ಒಂದು ಅಮೌಂಟ್ ನಿಮ್ಮ ಖಾತೆಗೆ ಬರ್ತಾ ಇರತಕ್ಕಂಥದ್ದು. ಸೊ ಸಿಗೋಣ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.